ಹಾಯ್ ಎಲ್ರಿಗೂ, ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಸಬ್ಬಕ್ಕಿ ವಡೆ ಅಥವಾ ಸಾಬುದಾನ ವಡೆ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು ಇದನ್ನು. ಈ ವಡೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಅದು ಟೊಮ್ಯಾಟೊ ಕೆಚಪ್ಪು ಅಥವಾ ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆ ಕೂಡ ಇದನ್ನು ತಿನ್ಬಹುದು. ಈ ವಡೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ತುಂಬ ಸೂಕ್ತವಾಗಿರುತ್ತೆ. ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 150 ಗ್ರಾಮಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಸರಿ ಇದನ್ನು ಸ್ಟಾರ್ಚ್ ಹೋಗೋವರೆಗೂ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದಕ್ಕೆ ನಾವು ಎಷ್ಟು ಸಬ್ಬಕ್ಕಿನ ತೊಗೊಂಡಿರ್ತೀವೋ ಅಷ್ಟೇ ನೀರನ್ನು ಹಾಕಿ ನೆನೆಸಿಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು 150 ಗ್ರಾಮಷ್ಟು ಸಬ್ಬಕ್ಕಿ ತೊಗೊಂಡಿದ್ದೆ, 150 ml ಅಷ್ಟು ನೀರನ್ನ ಹಾಕಬೇಕು. ಇದರಿಂದ ಸಬ್ಬಕ್ಕಿ ಎಷ್ಟು ಬೇಕೋ ನೀರು ಅಷ್ಟನ್ನೇ ಹೀರ್ಕೊಳ್ಳುತ್ತೆ. ವಡೆಗಾಗಲಿ ಅಥವಾ ನಮಗೆ ಸಬ್ಬಕ್ಕಿ ಉಪ್ಪಿಟ್ಟಿಗಾಗಲಿ ಕಿಚಡಿಗಾಗಲಿ ನಮಗೆ ಹದವಾಗಿ ನೆನೆಯುತ್ತೆ. ಪ್ರತಿಯೊಂದು ಅಡುಗೆ ಮಾಡುವಾಗ್ಲೂ ಅದರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸು ಮಾಡ್ಕೊಂಡಿರುತ್ತೆ. ನಾವು ಅದನ್ನು ಫಾಲೋ ಮಾಡಿದಾಗ ಮಾತ್ರ ಅಡುಗೆ ರುಚಿಕಟ್ಟಾಗಿ ತುಂಬ ನೀಟಾಗಿ ಬರುತ್ತೆ. ಸಬ್ಬಕ್ಕಿ ಇವಾಗ ನೆಂದು ರೆಡಿ ಇದೆ ನೋಡಿ. ನೀರನ್ನು ಹೀರ್ಕೊಂಡು ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಪರ್ಲ್ಸ್ ಥರ ಕಾಣಿಸ್ತಾ ಇದೆ. ಸೇಮ್ ಟು ಸೇಮ್ ವೈಟ್ ಪರ್ಲ್ಸ್ನ ನೋಡ್ದಂಗೆ ಆಗ್ತಾಯಿದೆ ನನಗೆ. ಈಗ ಪೀನಟ್ ಪೌಡ್ರ್ ಮಾಡ್ಕೋಬೇಕು. ಒಂದು ಫ್ರೈ ಪ್ಯಾನ್ಗೆ 1 ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೆನಪಿರಲಿ, ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಹುರಿದ್ರೆ ಕಡಲೆ ಬೀಜ ನೀಟಾಗಿ ಹುರಿಯಲ್ಲ. ಈ ಹುರಿದಿರೋಂಥ ಕಡಲೆ ಬೀಜ ಕಂಪ್ಲೀಟ್ ಕೂಲ್ ಆದಮೇಲೆ ಅದರ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕು. ಈ ಸಬ್ಬಕ್ಕಿ ವಡೆ ಟೇಸ್ಟಿಯಾಗಿ ಬರೋದಕ್ಕೆ ಮುಖ್ಯ ಕಾರಣವೇ ಈ ಕಡಲೆ ಬೀಜದ ಪೌಡ್ರು. ಅದಕ್ಕೆ ಇದನ್ನು ಹದವಾಗಿ ಹುರ್ಕೋಬೇಕು. ಈಗ ನೆನೆಸಿಟ್ಟಿರೋ ಅಂಥ ಸಬ್ಬಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕ್ಷಮಿಸಿ ಉಪ್ಪು ಹಾಕಿರೋವಂಥ ವಿಡಿಯೋ ಸ್ಕಿಪ್ ಆಗಿದೆ. ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಂತರ ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿದ್ದಂಥ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಲೂಗಡ್ಡೆನೂ ಕೂಡ ಸೇರಿಸ್ಕೋಬೇಕು. ಈಗ ಇದಕ್ಕೆ ನಮ್ಮ ಟೇಸ್ಟ್ ಎನ್ಹಾನ್ಸರ್ ಆಗಿರುವಂತಹ ಕಡಲೆ ಬೀಜದ ಪುಡಿನ ಸೇರಿಸ್ಕೋಬೇಕು. ಈಗ ಇದನ್ನು ರೊಟ್ಟಿ ಹಿಟ್ಟಿನದಕ್ಕೆ ಮಿದ್ಕೋಬೇಕು. ಎಲ್ಲೂ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಕೊಳ್ಳೋ ಹಾಗಿಲ್ಲ, ಎಣ್ಣೆನಂತೂ ಮೊದಲೇ ಸೇರಿಸ್ಕೊಳ್ಳೋ ಹಾಗಿಲ್ಲ. ಆಲೂಗಡ್ಡೆಯಲ್ಲಿರೋ ತೇವಾಂಶ ಹಾಗೂ ಸಬ್ಬಕ್ಕಿಯಲ್ಲಿರೋ ತೇವಾಂಶದಿಂದನೇ ಇದನ್ನು ಕಲಿಸ್ಕೋಬೇಕು ನೋಡಿ. ಹೀಗೆ ರೊಟ್ಟಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು. ಇದನ್ನೇನು ನೆನೆಸಿಡೋ ಅವಶ್ಯಕತೆ ಇಲ್ಲ. ಈಗ ಒಂದು ಕಡಾಯಿಗೆ ವಡೆಗಳನ್ನು ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಪ್ರಮಾಣದ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗೋವರೆಗೂ ಕಾಯಿಸ್ಕೋಬೇಕು. ನಂತರ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು 2 ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಿಮ್ಗೆ ಯಾವ ಸೈಜಿನ ಉಂಡೆಗಳು ಬೇಕೋ ಅಷ್ಟು ಸೈಜಿನ ಉಂಡೆಗಳು ಮಾಡಿಕೊಂಡು ನಿಧಾನವಾಗಿ ಅಂಗೈ ಸಹಾಯದಿಂದ ವಡೆಗಳನ್ನು ಒಂದೊಂದಾಗಿ ತಟ್ಟಿ ಎಣ್ಣೆಯಲ್ಲಿ ಬಿಟ್ಕೋಬೇಕು ನೋಡಿ. ನಾನು ಈ ಸೈಜ್ಗೆ ವಡೆಗಳನ್ನು ಹಾಕ್ಕೊಳ್ತೀನಿ. ಒಂದು ಸರಿಗೆ 4ರಿಂದ 5 ವಡೆನ ಬೇಯಿಸ್ಕೋಬೋದು. ಹೀಗೆ ಮೊದಲೇ ವಡೆಗಳನ್ನ ತಟ್ಟಿಟ್ಕೊಂಡು ನಂತರ ನೀವು ಅದನ್ನು ಒಂದೇ ಸರಿ ಎಣ್ಣೆಗೆ ಹಾಕಿ ಬೇಯಿಸ್ಕೋಬಹುದು. ತಟ್ಟಿಟ್ಕೊಂಡಿರೋ ವಡೆಗಳನ್ನೆಲ್ಲ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡು 2 ಕಡೆ ಬಂಗಾರದ ಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ನಮ್ಮ ಸಬ್ಬಕ್ಕಿ ವಡೆ ರೆಡಿ ಆಗುತ್ತೆ. ಮಿಸ್ ಮಾಡದೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಅವೈಲೇಬಲ್ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗುತ್ತೆ. ಇನ್ನಷ್ಟು ಹೊಸ ರೆಸಿಪಿಗಳನ್ನ ಮಾಡಲಿಕ್ಕೆ ನಂಗೆ ಪ್ರೋತ್ಸಾಹ ಸಿಗುತ್ತೆ. Thank you for watching and love you all.